ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬೆಸ್ಟ್ ಫೋನ್ ಪೇ ಟೆಕ್ ನ ತಿಳಿಸ್ಕೊಡ್ತಾ ಇದ್ದೀನಿ. ಇದರ ಮುಖಾಂತರ ನಿಮಗೆ ಏನು ಯೂಸ್ ಆಗುತ್ತೆ ಅಂದ್ರೆ, ಈಗ ನೀವು ಫೋನ್ ಪೇ ನಲ್ಲಿ ಆನ್ಲೈನ್ ಪೇಮೆಂಟ್ಸ್ ಗಳನ್ನ ಮಾಡ್ಕೋಬಹುದು ನಿಮ್ಮ ಮೊಬೈಲ್ ನಲ್ಲಿ, ಅಥವಾ ನಿಮ್ಮ ಯಾವುದೇ ರೀತಿ ನಿಮ್ಮ ಬ್ಯಾಂಕ್ ಅಕೌಂಟ್ ಇಲ್ಲ ಅಂದ್ರೆ ನಿಮ್ಮ ಬ್ಯಾಂಕ್ ನಲ್ಲಿ ಅಕೌಂಟ್ ಕೂಡ ಇಲ್ಲದೆ ಇರಬಹುದು, ಮತ್ತೆ ನಿಮ್ಮ ಹತ್ರ ಎಟಿಎಂ ಕಾರ್ಡ್ ಕೂಡ ಇಲ್ಲದೆ ಇರಬಹುದು, ಮತ್ತೆ ಯಾವುದೇ ರೀತಿ ನಿಮ್ಮ ಮೊಬೈಲ್ ನಂಬರ್ ಕೂಡ ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಅಂದ್ರೂ ಕೂಡ ನೀವು ಈಸಿಯಾಗಿ ಇದರಲ್ಲಿ ಬ್ಯಾಂಕ್ ಅಕೌಂಟ್ ಮುಖಾಂತರ ಇಲ್ಲ ಅಂದ್ರೂ ಕೂಡ ನೀವು ಫೋನ್ ಪೇ ನಲ್ಲಿ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡಬಹುದು, ಬೇರೆಯವರಿಗೆ ದುಡ್ಡನ್ನ ಕಳಿಸಬಹುದು. ಯಾವ ರೀತಿಯಾಗಿ ಇದನ್ನ ಆನ್ ಮಾಡ್ಕೋದು ಅಂತ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಸೆಟ್ಟಿಂಗ್ ನ ಮುಖಾಂತರ ನಿಮ್ಮ ಫೋನ್ ಪೇ ನಲ್ಲಿ ಬ್ಯಾಂಕ್ ಅಕೌಂಟ್ ಇಲ್ಲದೆ ನೀವು ಆನ್ಲೈನ್ ನಲ್ಲಿ ಪೇಮೆಂಟ್ಸ್ ಗಳನ್ನ ಮಾಡ್ಕೋಬಹುದು. ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್, ಯಾವ ರೀತಿ ಮಾಡೋದು ಅಂತ. ಅದಕ್ಕಿಂತ ಮುಂದೆ ನೀವು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಹೌದು, ನೀವು ಯಾವುದೇ ರೀತಿ ಬ್ಯಾಂಕ್ ಅಕೌಂಟ್ ಇಲ್ಲ ಅಂದ್ರೂ ಕೂಡ ನೀವು ಮನಿನ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಇದು ಹೇಗೆ ಸಾಧ್ಯ ಅಂತ ನೀವೆಲ್ಲರೂ ಕೂಡ ಕೇಳಬಹುದು. ಯಾಕೆ ಅಂದ್ರೆ, ಇದು ನಿಮ್ ಬ್ಯಾಂಕ್ ಅಕೌಂಟ್ ಇಲ್ಲ ಅಂದ್ರೆ ಯಾವ ರೀತಿ ಮನಿ ಟ್ರಾನ್ಸ್ಫರ್ ಆಗುತ್ತೆ, ನಮ್ಮ ಹತ್ರ ದುಡ್ಡು ಇಲ್ಲ ಅಂದ್ರೆ ಯಾವ ರೀತಿ ಮನಿ ಟ್ರಾನ್ಸ್ಫರ್ ಆಗುತ್ತೆ ಅಂತ ನೀವೆಲ್ಲರೂ ಕೂಡ ಕೇಳಬಹುದು. ಆದ್ರೆ ಯಾವ ರೀತಿ ಅಂದ್ರೆ, ಈಗ ನಿಮ್ಮ ಮೊಬೈಲ್ ಇಲ್ಲಿ ಫೋನ್ ಪೇ ನಲ್ಲಿ ಒಂದು ಫೋನ್ ಪೇ ವ್ಯಾಲೆಟ್ ಅಂತ ಇರುತ್ತೆ. ಆ ವ್ಯಾಲೆಟ್ ನ ನೀವು ಆಕ್ಟಿವೇಟ್ ಮಾಡ್ಕೊಳ್ಬೇಕು. ಆ ವ್ಯಾಲೆಟ್ ಆಕ್ಟಿವೇಟ್ ಮಾಡೋ ಪ್ರೊಸೀಜರ್ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಅದನ್ನ ಆಕ್ಟಿವೇಟ್ ಮಾಡ್ಕೊಂಡ ತಕ್ಷಣ ನೀವು ಅದಕ್ಕೆ ಒಂದು ರಿಚಾರ್ಜ್ ನ ಮಾಡ್ಬೇಕಾಗುತ್ತೆ. ವ್ಯಾಲೆಟ್ ನಲ್ಲಿ ನೀವು ಎಷ್ಟು ಅಮೌಂಟ್ ನ ಆಡ್ ಮಾಡಬೇಕು, ನೀವು ಬ್ಯಾಂಕ್ ನಲ್ಲಿ ಯಾವ ರೀತಿ ದುಡ್ಡನ್ನ ಇಡ್ತೀರೋ ಅದೇ ರೀತಿ ವ್ಯಾಲೆಟ್ ನಲ್ಲಿ ದುಡ್ಡನ್ನ ಇಟ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ಈಗ 1,000 ರೂಪಾಯಿ ನೀವು ವ್ಯಾಲೆಟ್ ನಲ್ಲಿ ಇಟ್ಕೊಂಡಿದ್ದೀರಾ ಅನ್ಕೊಳ್ಳಿ. ಆ 1,000 ರೂಪೀಸ್ ನೀವು ಯಾರಿಗೆ ಬೇಕಾದ್ರೂ ಶೇರ್ ಮಾಡ್ಬೋದು. ನೀವು 1 ರೂಪೀಸ್ ಇಟ್ಕೊಂಡು ಎಷ್ಟು ಬೇಕಾದ್ರೂ ಪೇಮೆಂಟ್ ಮಾಡ್ಕೊಳ್ಳಿ. ಆ ವ್ಯಾಲೆಟ್ ಮುಖಾಂತರ ನೀವು ಆನ್ಲೈನ್ ಪೇಮೆಂಟ್ ನ ಮಾಡ್ಕೋಬಹುದು. ನೀವು ಅದೇ ರೀತಿ ಅಂಗಡಿನಲ್ಲಿ ಆಗಿರ್ಬೋದು, ಶಾಪ್ ನಲ್ಲಿ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಕಸ್ಟಮರ್ ಗಳಿಗೆ ನೀವು ಅದನ್ನ ಮನಿನ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಈಸಿಯಾಗಿ ಒಂದೇ ಫೋನ್ ಪೇ ವ್ಯಾಲೆಟ್ ಮುಖಾಂತರ ನೀವು ಆನ್ಲೈನ್ ಪೇಮೆಂಟ್ ನ ಮಾಡ್ಕೋಬಹುದು. ಯಾವುದೇ ರೀತಿ ಇದಕ್ಕೆ KYC ಬೇಕಾಗಿಲ್ಲ, ಮತ್ತೆ ನಿಮ್ದು ಆನ್ಲೈನ್ ವೆರಿಫಿಕೇಶನ್ ಕೂಡ ಇರುತ್ತೆ. ಆದ್ರೆ ನೀವು ಅದಕ್ಕೆ ನೀವು ಜಾಸ್ತಿ ಅಮೌಂಟ್ 1 ಲ್ಯಾಕ್ ಅಂತ ಈ ರೀತಿ ಅಮೌಂಟ್ ಇತ್ತು ಅಂದ್ರೆ ಅದಕ್ಕೆ ಮಾತ್ರ ಆನ್ಲೈನ್ ವಿಡಿಯೋ ವೆರಿಫಿಕೇಶನ್ ಕೊಟ್ಟಿರ್ತಾರೆ, ಅದನ್ನ ಮಾಡ್ಕೊಳ್ಳಿ. ಅದು ಕೂಡ ನೀವು ಸಾಧ್ಯ ಇರುತ್ತೆ. ಮತ್ತೆ ನೀವು ಏನಾದ್ರು ಕಡಿಮೆ ಅಮೌಂಟ್ ಏನಾದ್ರು ಇಡ್ತಾ ಇದ್ರೆ ಅಂದ್ರೆ ಯಾವುದೇ ರೀತಿ ವೆರಿಫಿಕೇಶನ್ ಇರೋದಲ್ಲ, ಮೊದಲು ನಿಮ್ಮ ಮೊಬೈಲ್ ನಂಬರ್ ಇದ್ರೆ ಸಾಕು, ಅದರ ಮುಖಾಂತರ ಮಾಡ್ಕೋಬಹುದು. ಆ ಪ್ರೊಸೀಜರ್ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಸಿಯಾಗಿ ನೀವು ವ್ಯಾಲೆಟ್ ನ ಕ್ರಿಯೇಟ್ ಮಾಡ್ಕೋಬಹುದು. ಆ ವ್ಯಾಲೆಟ್ ಮುಖಾಂತರ ಮನಿ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಫೋನ್ ಪೇ ವ್ಯಾಲೆಟ್ ಯಾವ ರೀತಿ ಆಕ್ಟಿವೇಟ್ ಮಾಡೋದು ಅಂತ ನಾವು ನೋಡೋಣ. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಈಗಲೇ ಶೇರ್ ಮಾಡಿ, ಮತ್ತೆ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೀವು ಮೊದಲು ನಿಮ್ಮ ಫೋನ್ ಪೇ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ನಾನೀಗ ಫೋನ್ ಪೇ ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ, ಈಗ ಮೊದಲಿಗೆ ಇಲ್ಲಿ ನಿಮ್ಮ ಪ್ರೊಫೈಲ್ ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೆಳಗಡೆ ನಿಮಗೆ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಬರುತ್ತೆ. ಇಲ್ಲಿ ಮ್ಯಾನೇಜ್ ಪೇಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಕೆಳಗಡೆ ನಿಮ್ಮ UPI ID ಆಗಿರ್ಬೋದು, ಮತ್ತು ಬ್ಯಾಂಕ್ ಅಕೌಂಟ್ಸ್ ಎಷ್ಟಿದೆ ಎಲ್ಲನೂ ಕೂಡ ಇದರಲ್ಲಿ ಇರುತ್ತೆ. ನೀವೆಲ್ಲ ನೋಡ್ಕೋಬೋದು. ಈಗ ನೀವು ಯಾವ ರೀತಿ ಪೇಮೆಂಟ್ ಮಾಡಬೇಕಪ್ಪ ಅಂದರೆ, ಬ್ಯಾಂಕ್ ಅಕೌಂಟ್ ಇಲ್ಲದೆ ಇಲ್ಲಿ ನಿಮಗೆ ವ್ಯಾಲೆಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. ಪೇ ಆನ್ ಎನಿ UPI QR ಅಪ್ ಟು 2 lakhವರೆಗೂ ನೀವು ಪೇಮೆಂಟ್ಗಳನ್ನ ಮಾಡ್ಕೋಬೋದು. ನೀವು ಟ್ರಾನ್ಸಾಕ್ಷನ್ನ ಮಾಡ್ಕೋಬೋದು. UPI QRಗೆ ನೀವು ವ್ಯಾಲೆಟ್ ಮುಖಾಂತರ ಟ್ರಾನ್ಸ್ಫರ್ ಮಾಡ್ಕೋಬೋದು. ಈಗ ವ್ಯಾಲೆಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನೋಡಿ, ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ಆಕ್ಟಿವೇಟ್ ಯುವರ್ ವ್ಯಾಲೆಟ್ ಅಂತ ಬರುತ್ತೆ, ಮತ್ತು ಬ್ಯಾಲೆನ್ಸ್ ನೋಡ್ತಾ ಇರ್ಬೋದು 0 ತೋರಿಸ್ತಾ ಇರುತ್ತೆ. ಮತ್ತು ಇಲ್ಲಿ ಆಕ್ಟಿವೇಟ್ ಯುವರ್ ವ್ಯಾಲೆಟ್ ಅಂತ ಕೆಳಗಡೆ ಕೊಟ್ಟಿರ್ತಾರೆ. ಮತ್ತು ನೋಡ್ತಾ ಇರ್ಬೋದು ಕೆಳಗಡೆ ಯುವರ್ ವ್ಯಾಲೆಟ್ ಹ್ಯಾಸ್ ಬಿನ್ ಇನ್ಆಕ್ಟಿವೇಟ್ ಫಾರ್ ದ ಲಾಸ್ಟ್ 12 months ಅಂತ. ಈಗ ನಂದು ಲಾಸ್ಟ್ 12 month ಹೋಗಿ ನಂದು ಇನ್ಆಕ್ಟಿವ್ ಇದೆ ನನ್ನ ವ್ಯಾಲೆಟ್. ಅದೇ ರೀತಿ ನಾನು ಇದನ್ನು ಆಕ್ಟಿವ್ ಮಾಡ್ಕೊಂಡಿಲ್ಲ. ಈಗ ಆಕ್ಟಿವೇಟ್ ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಆಕ್ಟಿವೇಟ್ ವ್ಯಾಲೆಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. OTP ವೆರಿಫಿಕೇಷನ್ ಇಲ್ಲಿ ಆಗುತ್ತೆ. OTP ಎಂಟ್ರಿ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ನೋಡ್ತಾ ಇರ್ಬೋದು, ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಫೋನ್ ಪೇ ವ್ಯಾಲೆಟ್ ಅಂತ ಈಗ ಓಪನ್ ಆಯಿತು. ಓಪನ್ ಆದ ತಕ್ಷಣ ಇಲ್ಲಿ ಕೆಳಗಡೆ ಲೋ ಬ್ಯಾಲೆನ್ಸ್ 0 ಅಂತ ತೋರಿಸ್ತಾ ಇದೆ. ಮತ್ತು ಟಾಪ್ ಅಪ್ ವ್ಯಾಲೆಟ್ ನೋಡ್ತಾ ಇರ್ಬೋದು, ಇದನ್ನ ಟಾಪ್ ಅಪ್ ಕೂಡ ಮಾಡ್ಕೋಬೋದು. ಮತ್ತು ಸೆಟ್ ಆಟೋ ಟಾಪ್ ಅಪ್ ಅಂದರೆ ನೀವು ಆಟೋಮೆಟಿಕ್ಕಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಮನಿ ಡೆಬಿಟ್ ಆಗುತ್ತೆ, ಮತ್ತು ಈ ವ್ಯಾಲೆಟ್ಗೆ ಕ್ರೆಡಿಟ್ ಆಗುತ್ತೆ. ಈ ರೀತಿ ನೀವು ಆಟೋ ಟಾಪ್ ಅಪ್ ಮಾಡ್ಬೋದು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಅಪ್ಗ್ರೇಡ್ ಟು ಫುಲ್ KYC ವ್ಯಾಲೆಟ್ ಅಂತ. ನೀವು ಫುಲ್ KYC ನ ಕಂಪ್ಲೀಟ್ ಮಾಡ್ಕೊಂಡ್ರೆ ನೋಡ್ತಾ ಇರ್ಬೋದು ಟಾಪ್ ಅಪ್ ವಿತ್ ಕ್ರೆಡಿಟ್ ಕಾರ್ಡ್ ಆ್ಯಂಡ್ ಟ್ರಾನ್ಸ್ಫರ್ ಫಂಡ್ಸ್ ಟು ಎನಿ ಬ್ಯಾಂಕ್ ಅಕೌಂಟ್ ಅಂತ. ನೀವು ಇದನ್ನು KYC ನ ಕಂಪ್ಲೀಟ್ ಮಾಡ್ಕೊಂಡ್ರೆ ಅಂದರೆ ನೀವು ಯಾವುದೇ ರೀತಿ ಬ್ಯಾಂಕ್ ಅಕೌಂಟ್ಗೆ ನೀವು ಮನಿನ ಟ್ರಾನ್ಸ್ಫರ್ ಮಾಡ್ಕೋಬೋದು. ಮತ್ತು ಈ ವ್ಯಾಲೆಟ್ ಅಪ್ಗ್ರೇಡ್ ಮಾಡೋದ್ರಿಂದ ಮತ್ತು ನಿಮಗೆ ಏನೇನು ಯೂಸಸ್ ಇದೆ ಅಂದರೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು. ಇಲ್ಲಿ ಅಪ್ಗ್ರೇಡ್ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಇನ್ಕ್ರೀಸ್ ಲಿಮಿಟ್ ಅಪ್ ಟು 2 lakhವರೆಗೂ ನೀವು ಇದನ್ನು ಲಿಮಿಟ್ನ ಇನ್ಕ್ರೀಸ್ ಮಾಡ್ಬೋದು. ನಿಮ್ಮ ವ್ಯಾಲೆಟ್ನಿಂದ ಮನಿ ಟ್ರಾನ್ಸ್ಫರ್ ಮಾಡೋದಕ್ಕೆ ನೀವು 2 lakhವರೆಗೂ ನೀವು ಟ್ರಾನ್ಸ್ಫರ್ನ ಮಾಡ್ಕೋಬೋದು. ಆ ರೀತಿಯಾಗಿ ಇದರಲ್ಲಿ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಈಗ ಅಪ್ಗ್ರೇಡ್ ಯಾವ ರೀತಿ ಮಾಡೋದು ಅಂದರೆ ಇಲ್ಲಿ ಅಪ್ಗ್ರೇಡ್ ನೋ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ನೋಡ್ತಾ ಇರ್ಬೋದು, ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಮ್ಯಾಕ್ಸಿಮಮ್ ಬ್ಯಾಲೆನ್ಸ್ 1 lakh, ನೋ ವಿಡಿಯೋ ವೆರಿಫಿಕೇಷನ್ ರಿಕ್ವೈರ್ಡ್ ಅಂತ. ಅಂದರೆ ಇದು 1 lakhವರೆಗೂ ಮಾತ್ರ ನೀವು ಮ್ಯಾಕ್ಸಿಮಮ್ ಬ್ಯಾಲೆನ್ಸ್ನ ಮಿನಿಮಮ್ ಮಾಡೋದಕ್ಕಾಗುತ್ತೆ. ಮತ್ತು ನೀವೇನಾದರೂ ಈಗ ನೀಡ್ ಸಿಂಪಲ್ ವಿಡಿಯೋ ವೆರಿಫಿಕೇಷನ್, ಈಗ ವೆರಿಫಿಕೇಷನ್ ಏನಾದರೂ ಕಂಪ್ಲೀಟ್ ಮಾಡ್ಕೊಂಡ್ರೆ ಅಂದರೆ ನೀವು 2 lakh ನೀವು ಅದನ್ನು ಮ್ಯಾಕ್ಸಿಮಮ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡ್ಬೋದು. ಇಲ್ಲಾಂದರೆ ನೀವು ಯಾವುದೇ ರೀತಿ ವೆರಿಫಿಕೇಷನ್ ಬೇಡ ಅಂದರೆ ನೀವು 1 lakhವರೆಗೂ ನೀವು ಅದನ್ನು ಮೇಂಟೈನ್ ಮಾಡ್ಬೋದು. ನೋಡ್ತಾ ಇರ್ಬೋದು ವಿಡ್ರಾ ಬ್ಯಾಲೆನ್ಸ್ ಟು ಬ್ಯಾಂಕ್ ಅಕೌಂಟ್ ಅಂದರೆ ವ್ಯಾಲಿಡಿಟಿ 1 year ಇರುತ್ತೆ. ಮತ್ತು ನೀಡ್ ಸ್ಯಾಂಪಲ್ ವಿಡಿಯೋ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು KYC ನ ಕೂಡ ಕಂಪ್ಲೀಟ್ ಮಾಡ್ಕೋಬೋದು. ಇದು ನೋಡ್ತಾ ಇರ್ಬೋದು ಏನೇನು ಯೂಸಸ್ ಇದೆ ಅಂತಲೂ ಕೂಡ ಕೊಟ್ಟಿದ್ದಾರೆ ಕೆಳಗಡೆ. ಈಗ ಕೆಳಗಡೆ ಗೆಟ್ ಸ್ಟಾರ್ಟೆಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ನಂತರ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಕೆಳಗಡೆ ಫಸ್ಟ್ಗೆ ಪ್ಯಾನ್ ವೆರಿಫಿಕೇಷನ್ ಇರುತ್ತೆ. ಅದಾದ ತಕ್ಷಣ
ಆಧಾರ್ ಕಾರ್ಡ್ ವೆರಿಫಿಕೇಷನ್ ಆಗುತ್ತೆ. ಅದಾದಮೇಲೆ ಅಡ್ರೆಸ್ ವೆರಿಫಿಕೇಷನ್ ಆಗುತ್ತೆ. ಅದಾದ ತಕ್ಷಣ ನಿಮ್ಮ ಎಲ್ಲ ಡೀಟೇಲ್ಸ್ ವೆರಿಫಿಕೇಷನ್ ಮಾಡಿಕೊಂಡು ಲಾಸ್ಟಿಗೆ ನೀವು ವಿಡಿಯೋ ವೆರಿಫಿಕೇಷನ್ನ ಮಾಡಬೇಕಾಗತ್ತೆ. ವಿಡಿಯೋ ವೆರಿಫಿಕೇಷನ್ ಏನೂ ಇರೋದಿಲ್ಲ, ಸಿಂಪ್ಲಿ ನಿಮಗೆ ಒಂದು ಪ್ಯಾನ್ ಕಾರ್ಡ್ ವೆರಿಫಿಕೇಷನ್ ಆಗಿರ್ಬೋದು. ಅದೇ ರೀತಿ ನಿಮಗೆ ಒಂದು ಸಿಂಪಲ್ ವಿಡಿಯೋ ಇರುತ್ತೆ. ವಿಡಿಯೋ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ಈಸಿಯಾಗಿ ಕಂಪ್ಲೀಟ್ ಆಗುತ್ತೆ. ನಿಮಗೆ ಏನಾದರೂ ಇದು ಸ್ಟೆಪ್ ತಿಳಿಲಿಲ್ಲ ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಪೂರ್ತಿ ಪ್ರೊಸೀಜರ್ ವಿಡಿಯೋನ ತಿಳಿಸ್ತೀನಿ ಯಾವ ರೀತಿ KYC ಕಂಪ್ಲೀಟ್ ಮಾಡ್ಕೊಳ್ಳೋದು ಅಂತ. ನನಗೆ ಸದ್ಯಕ್ಕೆ ಅದನ್ನು KYC ಕಂಪ್ಲೀಟ್ ಮಾಡ್ತಾ ಇಲ್ಲ. ಈಗ ನಾನು ಇಷ್ಟೇ ಯೂಸ್ ಮಾಡ್ತೀನಿ. 1 ಲ್ಯಾಕ್ ಲಿಮಿಟ್ ಈಗ ಸಾಕು. ನಿಮ್ಗೆ ಏನಾದರೂ 2 ಲ್ಯಾಕ್ವರೆಗೂ ಏನಾದರೂ ಬೇಕಪ್ಪ ಅಂದರೆ ಅದನ್ನ KYC ಮಾಡ್ಕೊಳ್ಳಿ, ಅಥವಾ ಅರ್ಥ ಆಗಲಿಲ್ಲ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಮಾಡಿ ತಿಳಿಸ್ತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಮುಂದೆ ಸಿಗ್ತೀನಿ ಇದೇ ರೀತಿ ಹೊಸ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.